ಪಕ್ಷಕ್ಕೆ ದಲಿತರೇ ಶಕ್ತಿ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರೇ ಶಕ್ತಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡಿಕೊಂಡಿದೆ. ಮುಂದಿನ ವಾರ ಜಾಸ್ತಿ ದಿವಸ ತಗೊಳ್ಳಕ್ ಹೋಗೋದಿಲ್ಲ. ಮುಂದಿನ ವಾರ ತಮ್ಮನ್ನೆಲ್ಲರನ್ನು ಕೂಡ ಪ್ರತಿನಿಧಿಗಳನ್ನ ಕರೀತೇನೆ. ನಾರಾಯಣ ಸ್ವಾಮಿಯವರು, ನೀನು ಮಾತಾಡ್ತೀಯ? ಮಾತಾಡು, ಇದು ಒಂದು ಚಾನ್ಸ್ ಹೊಡಿ. ನಾನು ತಮಗೆ ಒಂದು ಭರವಸೆಯ ಮಾತನ್ನ ಹೇಳೋದಕ್ಕೆ ಬಂದಿದೆ. ಆ ಭರವಸೆ ಏನು ಅಂತ ಹೇಳಿದ್ರೆ, ಸಹೋದರ ಶಂಕರ್ ಅವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರೇ ಶಕ್ತಿ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರೇ ಶಕ್ತಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡಿಕೊಂಡಿದೆ. ಆದ್ರೆ ಆ ಸಮುದಾಯಗಳಿಗೆ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಜವಾಬ್ದಾರಿ ಕೂಡ ನಮಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನಾನು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಆ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿ ಅನೇಕ ವಿಷಯಗಳನ್ನ ಆ ಪ್ರಣಾಳಿಕೆಯಲ್ಲಿ ಸೇರಿಸಿದೆ. PTL ಕಾಯ್ದೆ, PTCL ಕಾಯ್ದೆಯನ್ನು ಕೂಡ ಅದರಲ್ಲೇ ನಾವು ಸೇರಿಸಿದ್ವಿ. ಶಂಕರ್ ಅವರು ಅವರೆಲ್ಲ ಸಲಹೆಗಳನ್ನ ಕೊಟ್ಟಿದ್ರು ಅಂತ ಹೇಳಿ ನಾವೆಲ್ಲ ಆ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡುವಾಗ ಸೇರಿಸಿದ್ವಿ. ಅನೇಕ ವಿಚಾರಗಳನ್ನ ಇವತ್ತು ಸರ್ಕಾರದ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಅನೇಕ ಸಮಸ್ಯೆಗಳನ್ನು ಕೂಡ ಅನುಷ್ಠಾನ ಮಾಡಿದೆ. 19 ಬೇಡಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಮಾವಳ್ಳಿ ಶಂಕರ್ ಅವರು. ಪ್ರತಿಯೊಂದು ಬೇಡಿಕೆಯು ಕೂಡ ಸರ್ಕಾರ ಗಮನಿಸಬೇಕಾದಂತ ವಿಷಯಗಳನ್ನೇ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ಬೇಡಿಕೆಗಳನ್ನ ಗಮನಿಸಿದ್ದೇನೆ. ಮುಂದಿನ ವಾರ ಜಾಸ್ತಿ ದಿವಸ ತಗೊಳ್ಳಕ್ ಹೋಗೋದಿಲ್ಲ. ಮುಂದಿನ ವಾರ ತಮ್ಮನ್ನೆಲ್ಲರನ್ನು ಕೂಡ ಪ್ರತಿನಿಧಿಗಳನ್ನ ಕರೀತೇನೆ. ನಮ್ಮ ಜನಪ್ರತಿನಿಧಿಗಳನ್ನ ಮತ್ತು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತ ಅವರಿದ್ದಾರೆ ಅವರೆಲ್ಲರನ್ನು ಕೂಡ ವಿಧಾನಸೌಧದಲ್ಲಿ ಕರೀತೇನೆ. ಸಾಧ್ಯ ಆದರೆ ಮುಖ್ಯಮಂತ್ರಿಗಳನ್ನು ಕರೀತೇನೆ. ಅದಕ್ಕಾಗಿ ಇವತ್ತು ನಾನು ಯಾವುದೇ ವಿವರಣೆಯನ್ನ ಕೊಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಈ ಒಂದು ಹಕ್ಕೊತ್ತಾಯಗಳನ್ನ ಸ್ವೀಕಾರ ಮಾಡಿದ್ದೇನೆ ಮತ್ತು ಅದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಭರವಸೆಯನ್ನು ಹೇಳಿ, ಮಾನ್ಯ ಮಹದೇವಪ್ಪನವರು ಬಂದಿದ್ದಾರೆ. ಡಾಕ್ಟರ್ ಮಹದೇವಪ್ಪನವರು ಬಂದ ಮೇಲೆ ಇನ್ನೇನು ಹೇಳೋದಿದೆ? ಅವರಿಗೆ ಇವಾಗ ಸ್ವಲ್ಪ ಒಂದು ಟೆಂಪ್ರರಿ ಆಗಿ ಫ್ರೀಡಮ್ ಕೊಟ್ಟಿದ್ದೀವಿ. ಟೆಂಪ್ರರಿ ಅಷ್ಟೇ. ಯಾಕೆಂದ್ರೆ ಈಗ ಅವರು ಮಾತಾಡ್ಬೇಕಲ್ಲ. ಈಗ ಅವ್ರ ಕಟ್ಟುಪಾಡಿಂದ ಸ್ವಲ್ಪ ಒಂದು ವಾರ 15 ದಿವಸ ಸ್ವಲ್ಪ ದೂರ ಇರ್ತಾರೆ. ಅದರಿಂದ ಅವರು ಫ್ರೀಯಾಗಿ ಇವತ್ತು ಮಾತಾಡ್ಬೋದು. ಅವರನ್ನ ಹಂಗೆ ಮಾತಾಡಬೇಕು ಅಂತ ಹೇಳಿ ನಾನು ನಮ್ಮ ನಾರಾಯಣ ಸ್ವಾಮಿಯವರು, ನೀನು ಮಾತಾಡ್ತೀಯ? ಮಾತಾಡು, ಇದು ಒಂದು ಚಾನ್ಸ್ ಹೊಡಿ. ಆದ್ರಿಂದ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮ ಈ ಒಂದು ಮನವಿಯನ್ನ ಅಥವಾ ಬೇಡಿಕೆ ಹಕ್ಕೊತ್ತಾಯವನ್ನು ಸ್ವೀಕಾರ ಮಾಡಿದ್ದೇನೆ. ಒಂದು ಮಾತನ್ನ ಕೊನೆಯದಾಗಿ ಹೇಳ್ತೇನೆ. ಇದರಲ್ಲಿ ಏನೆಲ್ಲ ಅಂಶಗಳನ್ನ ಕೊಟ್ಟಿದ್ದೀರಿ, ನಮ್ಮ ಇಲಾಖೆದಿರ್ಬೋದು ಅಥವಾ ಬೇರೆ ಇಲಾಖೆದಿರ್ಬೋದು, ಅದನ್ನ ಸ್ಪಂದಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಅಷ್ಟನ್ನೇ ಹೇಳೋದಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ